ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ 2024 ಅಲ್ಲಿ ಏನು ಕ್ವಶನ್ ಪೇಪರಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮೇಲೆ ಎರಡು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಅದರಲ್ಲಿ ಒಂದು ಕ್ವಶನ್ ನಂಬರ್ 9 ಏನಿದೆ ಅದನ್ನ ಹೇಗೆ ನೀವು ಆನ್ಸರ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಬನ್ನಿ, ಫಸ್ಟ್ ಕ್ವಶನ್ ಏನಿದೆ ನೋಡೋಣ. ಸೊ ಹೇಗೆ ಆನ್ಸರ್ ಮಾಡಬೇಕು, ನಿಮಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 100% ನಿಮಗೆ 12 ಮಾರ್ಕ್ಸಿಗೆ ಕ್ವಶನ್ಸ್ ಇದೆ ಅಂತ ಮಿನಿಮಮ್ ಅಂದ್ರೆ ಎರಡು ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ನಿಮಗೆ 24 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಸೊ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕ್ವಶನ್ ನಂಬರ್ 9 ಏನಿದೆ ಅಂದ್ರೆ, ಶರ್ಮಿಳಾ ಇಸ್ ದಿ ಓನರ್ ಆಫ್ ಹೌಸ್ ಪ್ರಾಪರ್ಟಿ ಇನ್ ಮುಂಬೈ. ಹರ್ ಪ್ರಾಪರ್ಟಿ ಇನ್ಕಮ್ ಡೀಟೇಲ್ಸ್ ಆರ್ ಬಿಲೋ ಡ್ಯೂರಿಂಗ್ ದಿ ಪ್ರೀವಿಯಸ್ ಇಯರ್ 22-23. ಅಂದ್ರೆ ಶರ್ಮಿಳಾಗೆ ಮುಂಬೈಯಲ್ಲಿ ಹೌಸ್ ಪ್ರಾಪರ್ಟಿ ಇದೆಯಂತೆ, ಅದರಿಂದ ಇನ್ಕಮ್ ಬರ್ತಾ ಇದೆಯಂತೆ. ಅದಕ್ಕೆ ಸಂಬಂಧಪಟ್ಟ ಒಂದು ಇನ್ಕಮ್ಸ್ ಡೀಟೇಲ್ಸ್ ಪ್ರೀವಿಯಸ್ ಇಯರ್ 22-23 ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಪರ್ಟಿಕ್ಯುಲರ್ಸ್ ಏನೇನಿದೆ ಅಂತ ಹೇಳಿದರೆ, ಹೌಸ್ 1 ಹೌಸ್ 2 ಅಂದ್ರೆ ಎರಡು ಹೌಸ್ ಇದೆ ಅಂತ ಅರ್ಥ. ಫಸ್ಟ್ ನೇಚರ್ ಆಫ್ ಪರ್ಪಸ್, ಯಾವ ನೇಚರ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ LOP ಅಂತ ಹೇಳಿದ್ದಾರೆ, ಲೆಟ್ ಔಟ್ ಪ್ರಾಪರ್ಟಿ ಅಂತ ಅರ್ಥ. ಸೊ ಅಂದ್ರೆ ಬಾಡಿಗೆಗೆ ಕೊಟ್ಟಿದ್ದಾರೆ, ರೆಂಟಿಗೆ ಕೊಟ್ಟಿದ್ದಾರೆ, LOP ಮಾಡಿದ್ದಾರೆ, ಲೆಟ್ ಔಟ್ ಪ್ರಾಪರ್ಟಿ ನೇಚರ್ ಆಫ್ ಯೂಸ್ ಮಾಡ್ತಾ ಇರೋದು. ಮುನ್ಸಿಪಲ್ ವ್ಯಾಲ್ಯೂ 24,000 ಹೌಸ್ 1 ಇದೆ, 30,000 ಹೌಸ್ 2 ಇದೆ. ಫೈ ರೆಂಟಲ್ ವ್ಯಾಲ್ಯೂ 25,000 ಹೌಸ್ 1 ಇದೆ, 28,000 ಹೌಸ್ 2 ಇದೆ. ಆನ್ಯುಯಲ್ ವ್ಯಾಲ್ಯೂ, ದಟ್ ಈಸ್ ಆನ್ಯುಯಲ್ ವ್ಯಾಲ್ಯೂ ಅಂದರೆ ಆನ್ಯುಯಲ್ ರೆಂಟಲ್ ವ್ಯಾಲ್ಯೂ 36,000 ಹೌಸ್ 1 ಇದೆ, 48,000 ಹೌಸ್ 2 ಇದೆ. ಸ್ಟ್ಯಾಂಡರ್ಡ್ ರೆಂಟ್ ಬಂದು 22,000 ಆ್ಯಂಡ್ 25,000 ಇದೆ. ಅನ್ರಿಯಲೈಸ್ಡ್ ರೆಂಟ್ ಹೌಸ್ 1 ಅಲ್ಲಿ ಮಾತ್ರ ಕೊಟ್ಟಿದ್ದಾರೆ 2,000, ಹೌಸ್ 2 ನಲ್ಲಿ ಕೊಟ್ಟಿಲ್ಲ, 0 ನಿಲ್. ವೇಕೆನ್ಸಿ ಪೀರಿಯಡ್ ಹೌಸ್ 1 ಅಲ್ಲಿ ಯಾವುದು ತರದು ಇಲ್ಲ, ನಿಲ್. ಅಂಡ್ ಹೌಸ್ 2 ನಲ್ಲಿ 1 ಮಂತ್ ಇದೆಯಂತೆ ವೇಕೆನ್ಸಿ ಪೀರಿಯಡ್. ರಿಪೇರ್ಸ್ ಇದೆಯಂತೆ 500 ಹೌಸ್ 1 ಅಲ್ಲಿ ಇದೆ ಅಂಡ್ 2,000 ಹೌಸ್ 2 ನಲ್ಲಿ ಇದೆ. ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಟೆನೆಂಟ್, ನೋಡಿ ಯಾರು ಮುನ್ಸಿಪಲ್ ಟ್ಯಾಕ್ಸ್ ನ ಪೇಮೆಂಟ್ ಮಾಡ್ತಾರೆ ಅಂದ್ರೆ ಟೆನೆಂಟ್ ಕೊಟ್ಟಿದ್ದಾರೆ. ಟೆನೆಂಟ್ ಯಾವ್ದೇ ಹೌಸ್ಗೆ ಪೇಮೆಂಟ್ ಮಾಡಲಿ, ನಾವು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ, ಅದೆಲ್ಲೂ ಬರೋದಿಲ್ಲ. ಸೊ ಇಗ್ನೋರ್ ಮಾಡಿ. ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಅಸೆಸೀಸ್ ಕನ್ಸಿಡರ್ ಮಾಡ್ತೀವಿ, ಟೆನೆಂಟ್ ತಗೊಳಕ್ ಹೋಗ್ಬೇಡಿ, ಇಗ್ನೋರ್ ಮಾಡಿ. ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ರಿಪೇರ್ಸ್ ಟು ಹೌಸ್ ಪ್ರಾಪರ್ಟಿ, ರಿಪೇರ್ ಮಾಡ್ಲಿಕ್ಕೆ 5,000 ಇದೆಯಂತೆ ಹೌಸ್ 1 ಅಲ್ಲಿ. ಕನ್ಸ್ಟ್ರಕ್ಷನ್ಗೆ ಲೋನ್ ತಗೊಂಡಿದ್ದಾರೆ, 3,000 ರುಪೀಸ್ ಇದೆ, ಇಂಟ್ರೆಸ್ಟ್ ಬರ್ತಾ ಇದೆಯಂತೆ. ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ 3,000 ಇದೆ ಹೌಸ್ 2 ನಲ್ಲಿ. ಅಂಡ್ ಅನ್ರಿಯಲೈಸ್ಡ್ ರೆಂಟ್ ಅಲೌಡ್ ಇನ್ ದಿ ಇಯರ್ 21-22 ನಲ್ಲಿ ಏನು ಅನ್ರಿಯಲೈಸ್ಡ್ ರೆಂಟ್ ಅಲೌ ಮಾಡಿದ್ರು ಅದು ರೆಕವರ್ಡ್ ಆಗಿದೆಯಂತೆ ಈ ಒಂದು ವರ್ಷದಲ್ಲಿ. ಪ್ರೀವಿಯಸ್ ಇಯರ್ 22-23 ನಲ್ಲಿ ರೆಕವರ್ಡ್ ಆಗಿದೆಯಂತೆ. ಹೌಸ್ 1 ಅಲ್ಲಿ 4,000 ಕೊಟ್ಟಿದ್ದಾರೆ. ನಮ್ಗೆ ಹೇಳಿದರೆ ಕಾಂಪ್ಯೂಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫಾರ್ ದಿ ಅಸೆಸ್ಮೆಂಟ್ ಇಯರ್ 23-24 ನ ಪ್ರಕಾರ ಹೌಸ್ ಪ್ರಾಪರ್ಟಿಯನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ. ಸೊ ನೋಡಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೇಳಿದ್ದಾರೆ ಅಂದ್ರೆ ನೀವು ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, ಯಾವ ತರ ಫಾರ್ಮೆಟ್ ಹಾಕೋಬೇಕಪ್ಪ ಅಂತ ಹೇಳಿದ್ರೆ ಈ ತರ ಕಾಲಮ್ಸ್ ಹಾಕೋಬೇಕಾಗುತ್ತೆ. ಸೊ ಒಂದು ಪರ್ಟಿಕ್ಯುಲರ್ಸ್, ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, ಇಲ್ಲಿ ಎರಡು ಹೌಸ್ ಕೊಟ್ಟಿದ್ದಾರೆ, ಒಂದು ಹೌಸ್ 1 ಅಂಡ್ ಹೌಸ್ 2 ತಗೊಳ್ಳಿ. SSC ಬಂದು ಶರ್ಮಿಳಾ, ಅಸೆಸ್ಮೆಂಟ್ ಇಯರ್ 23-24, ಪ್ರೀವಿಯಸ್ ಇಯರ್ ಬಂದು 22-23 ಇರ್ತಕ್ಕಂಥದ್ದು. ಸೊ ಪರ್ಟಿಕ್ಯುಲರ್ ಹೌಸ್ 1 ಹೌಸ್ 2 ಹಾಕೊಳ್ಳಿ. ಎರಡು ಕೂಡ ಲೆಟ್ ಔಟ್ ಪ್ರಾಪರ್ಟಿನೇ ಇರೋದು, LOP ನೇ ಕೊಟ್ಟಿರೋದು, ಹಾಗಾಗಿ ಎರಡು ಕೂಡ ಟ್ಯಾಕ್ಸಬಲ್ ಇರುತ್ತೆ. ಸೊ ನೋಡಿ, ನೀವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನು ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ನೀವು ಕ್ವಶನ್ಸ್ ನ ಪ್ರಕಾರ ಹೋಗಿ ಏನೇನು ಕೊಟ್ಟಿದ್ದಾರೆ ತಗೊಳ್ಳಿ. ಸೊ ನೇಚರ್ ಆಫ್ ಯೂಸ್ ಎರಡು ಕೂಡ LOP ಇರೋದ್ರಿಂದ ಎರಡು ಕೂಡ ಟ್ಯಾಕ್ಸಬಲ್. ಫಸ್ಟ್ ಪಾಯಿಂಟ್, ಮುನ್ಸಿಪಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಮುನ್ಸಿಪಲ್ ವ್ಯಾಲ್ಯೂ ಹೌಸ್ 1 ಅಲ್ಲಿ 24,000 ಇದೆ, ಹೌಸ್ 2 ನಲ್ಲಿ 30,000 ಇದೆ. ಸೊ ಹಾಗಾಗಿ ಫಸ್ಟ್ ನೀವು ತಗೋಬೇಕಾದ್ರೆ ಮುನ್ಸಿಪಲ್ ವ್ಯಾಲ್ಯೂನ ತಗೋಬೇಕು. ಸೊ ಮುನ್ಸಿಪಲ್ ವ್ಯಾಲ್ಯೂ ಬಂದು ಹೌಸ್ 1 ಅಲ್ಲಿ 24,000 ಇದೆ, 24,000. ಹೌಸ್ 2 ಬಂದು 30,000 ಕೊಟ್ಟಿದ್ದಾರೆ. ಸೊ ಮುನ್ಸಿಪಲ್ ವ್ಯಾಲ್ಯೂ ತಗೊಂಡ್ವಿ. ಸೊ ಆಯಾ ಹೌಸ್ 1 ಅಲ್ಲಿ ಏನೇನಿದೆ ಅದನ್ನ ತಗೋಬೇಕು ಆಯಾ ಹೌಸ್ ಅಲ್ಲಿ. ಮುನ್ಸಿಪಲ್ ವ್ಯಾಲ್ಯೂ ಅಥವಾ ಫೇರ್ ರೆಂಟಲ್ ವ್ಯಾಲ್ಯೂ ಅಥವಾ ಫೇರ್ ರೆಂಟಲ್ ವ್ಯಾಲ್ಯೂ ಫೇರ್ ರೆಂಟಲ್ ವ್ಯಾಲ್ಯೂ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರಾ ಜಸ್ಟ್ ಚೆಕ್ ಮಾಡಿ. ಫೇರ್ ರೆಂಟಲ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. 25,000 ಹೌಸ್ 1 ಅಲ್ಲಿ ಇದೆ, 28,000 ಹೌಸ್ 2 ನಲ್ಲಿ ಇದೆ. ಸೊ ಹಾಗಾಗಿ ಸೊ ಫೇರ್ ರೆಂಟಲ್ ವ್ಯಾಲ್ಯೂ ಬಂದು ಹೌಸ್ 1 ಬಂದು 25,000, ದೆನ್ ಹೌಸ್ 2 ಬಂದು 28,000 ಕೊಟ್ಟಿದ್ದಾರೆ, 28,000.
ಫಸ್ಟ್ ನೀವು ಹೌಸ್ ಪ್ರಾಪರ್ಟಿ ಮಾಡ್ಬೇಕಾದ್ರೆ ಮುನ್ಸಿಪಲ್ ವ್ಯಾಲ್ಯೂನು ತಗೋಬೇಕು, ಜೊತೆಗೆ ಫೇರ್ ರೆಂಟಲ್ ವ್ಯಾಲ್ಯೂನು ತಗೋಬೇಕು. ಸೊ ಇವೆರಡು ತಗೊಂಡಾದ್ಮೇಲೆ ಇವೆರಡರಲ್ಲಿ ನೀವು ಕಂಪೇರ್ ಮಾಡಿ ವಿಚ್ ಎವರ್ ಈಸ್ ಹೈಯರ್, ಇವೆರಡರಲ್ಲಿ ಯಾವುದು ಜಾಸ್ತಿ ಇರುತ್ತೆ ಅದನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಮುನ್ಸಿಪಲ್ ವ್ಯಾಲ್ಯೂ 24,000, 30,000 ಕೊಟ್ಟಿದ್ದಾರೆ. ಫೈರ್ ರೆಂಟಲ್ ವ್ಯಾಲ್ಯೂ 25,000, 28,000 ಕೊಟ್ಟಿದ್ದಾರೆ. ಸೊ ನೀವು ಇವೆರಡಲ್ಲಿ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಅಥವಾ ಫೈರ್ ರೆಂಟಲ್ ವ್ಯಾಲ್ಯೂ ಇವೆರಡಲ್ಲಿ ವಿಚ್ ಎವರ್ ಈಸ್ ಹೈಯರ್, ದಟ್ ಈಸ್ ಟು ಬಿ ಕಾಲ್ಡ್ ಆಸ್ ನೋಷನಲ್ ರೆಂಟ್. ನೋಷನಲ್ ರೆಂಟ್ ಅಂತ ಕರಿತೀವಿ. ಈಗ ಹೌಸ್ 1 ತಗೋಬೇಕಾ ನೋಡಿ, 21,000 ಮುನ್ಸಿಪಲ್ ವ್ಯಾಲ್ಯೂ ಇದೆ, ಫೈರ್ ರೆಂಟಲ್ ವ್ಯಾಲ್ಯೂ 25,000 ಇದೆ. ಇವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್, ಯಾವುದು ಜಾಸ್ತಿ ಇದೆ? 25,000 ಜಾಸ್ತಿ ಇದೆ. ಆ ಜಾಸ್ತಿ ಇರೋದನ್ನ ನಾವು ನೋಷನಲ್ ರೆಂಟ್ ಅಂತ ಕರಿತೀವಿ. ಅಂಡ್ ಹೌಸ್ 2 ಬಂದಾಗ 30,000 ಮುನ್ಸಿಪಲ್ ವ್ಯಾಲ್ಯೂ ಇದೆ, ಫೈರ್ ರೆಂಟಲ್ ವ್ಯಾಲ್ಯೂ 28,000 ಇದೆ. ಇವೆರಡನ್ನ ಕಂಪೇರ್ ಮಾಡಿದ್ರೆ ವಿಚ್ ಎವರ್ ಈಸ್ ಹೈಯರ್, 30,000 ಈಸ್ ಹೈಯರ್. ಸೊ 30,000 ನೋಷನಲ್ ರೆಂಟ್ ಅಂತ ತಗೋಬೇಕು. ಫಸ್ಟ್ ನೀವು ಮುನ್ಸಿಪಲ್ ಮತ್ತೆ ಫೇರ್ ರೆಂಟಲ್ ವ್ಯಾಲ್ಯೂನ ಕಂಪೇರ್ ಮಾಡಬೇಕು. ವಿಚ್ ಎವರ್ ಈಸ್ ಹೈಯರ್, ದಟ್ ಈಸ್ ಟು ಬಿ ಕಾಲ್ಡ್ ಆಸ್ ನೋಷನಲ್ ರೆಂಟ್ ಅಂತ ಕರಿತೀವಿ. ಸೊ ನೀವು ನೋಷನಲ್ ರೆಂಟ್ ಅನ್ನ ಫೈಂಡ್ ಔಟ್ ಮಾಡಿದಾದ್ಮೇಲೆ ನೋಷನಲ್ ರೆಂಟ್ ನಮ್ಗೆ ಆಲ್ರೆಡಿ ಸಿಕ್ಕಿದೆ. ನೋಷನಲ್ ರೆಂಟ್ ಮೇಲ್ಗಡೆ ಹೌಸ್ 1 ಅಲ್ಲಿ 25,000 ಇದೆ, ಹೌಸ್ ಬಿ ನಲ್ಲಿ 30,000 ನೋಷನಲ್ ರೆಂಟ್ ಇದೆ. ಈ ನೋಷನಲ್ ರೆಂಟ್ ಅನ್ನ ನೀವೇನ್ ಮಾಡಬೇಕು ಅಂದ್ರೆ ನೋಷನಲ್ ರೆಂಟ್ ಆರ್ ಅಥವಾ ಸ್ಟ್ಯಾಂಡರ್ಡ್ ರೆಂಟ್. ಸ್ಟ್ಯಾಂಡರ್ಡ್ ರೆಂಟ್ ಅಂದ್ರೆ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ ಎಷ್ಟು ಸ್ಟ್ಯಾಂಡರ್ಡ್ ರೆಂಟ್ ಇದೆ ಅಂತ ಹೇಳಿದ್ರೆ 22,000 ಹೌಸ್ 1 ಅಲ್ಲಿ ಇದೆ, ಹೌಸ್ 2 ನಲ್ಲಿ 25,000 ಇದೆ. ಸೊ ಸ್ಟ್ಯಾಂಡರ್ಡ್ ರೆಂಟ್ ಬಂದು 22,000 ಹೌಸ್ ಏನಲ್ಲಿದೆ ಅಂಡ್ 28,000 ದಟ್ ಇಸ್ 25,000 ಹೌಸ್ ಬಿ ನಲ್ಲಿದೆ. ಸೊ ನೀವು ನೋಷನಲ್ ರೆಂಟ್ ಅನ್ನ ಫೈಂಡ್ ಔಟ್ ಮಾಡಿದಾದ್ಮೇಲೆ ಈ ನೋಷನಲ್ ರೆಂಟು ಅಥವಾ ಸ್ಟ್ಯಾಂಡರ್ಡ್ ರೆಂಟ್ ಅನ್ನ ಕಂಪೇರ್ ಮಾಡಬೇಕು. ಇದರಲ್ಲಿ ನೀವು ವಿಚ್ ಎವರ್ ಈಸ್ ಲೋಯರ್ ತಗೋಬೇಕು. ಸೊ ನೀವು ನೋಷನಲ್ ರೆಂಟ್ ಅನ್ನ ಫೈಂಡ್ ಔಟ್ ಮಾಡಿದಾದ್ಮೇಲೆ ನೋಷನಲ್ ರೆಂಟ್ ಆರ್ ಸ್ಟ್ಯಾಂಡರ್ಡ್ ರೆಂಟ್ ಎರಡು ಕ್ವಶನ್ ಅಲ್ಲೇ ಇರುತ್ತೆ. ಸ್ಟ್ಯಾಂಡರ್ಡ್ ರೆಂಟ್ ನೋಷನಲ್ ರೆಂಟ್ ಅನ್ನ ನೀವು ಫೈಂಡ್ ಔಟ್ ಮಾಡಿರ್ತೀರಾ. ನೋಷನಲ್ ರೆಂಟ್ ಅಥವಾ ಸ್ಟ್ಯಾಂಡರ್ಡ್ ರೆಂಟ್ ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೋಯರ್, ಈ ಲೋಯರ್ ಅನ್ನ ತಗೋಬೇಕಾಗುತ್ತೆ. ಆ ಲೋಯರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಎಕ್ಸ್ಪೆಕ್ಟೆಡ್ ರೆಂಟ್. ಸೊ ನೋಷನಲ್ ರೆಂಟ್ ಅಥವಾ ಸ್ಟ್ಯಾಂಡರ್ಡ್ ರೆಂಟ್ ಅಲ್ಲಿ ವಿಚ್ ಎವರ್ ಈಸ್ ಲೋಯರ್ ಈಸ್ ಕಾಲ್ಡ್ ಆಸ್ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರಿತೀವಿ. ಈಗ ಹೌಸ್ 1 ಅಲ್ಲಿ 25,000 ನೋಷನಲ್ ರೆಂಟ್ ಇದೆ, ಸ್ಟ್ಯಾಂಡರ್ಡ್ ರೆಂಟ್ 22,000 ಇದೆ. ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೋಯರ್, ಯಾವುದು ಕಡಿಮೆ ಇರೋದು? 22,000 ಕಡಿಮೆ ಇರೋದು. ಹಾಗಾಗಿ 22,000 ನ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರಿತೀವಿ. ಅದೇ ತರ ಸೆಕೆಂಡ್ ಹೌಸ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ 30,000 ನಾಷನಲ್ ರೆಂಟ್ ಇದೆ, 25,000 ಸ್ಟ್ಯಾಂಡರ್ಡ್ ರೆಂಟ್ ಇದೆ. ವಿಚ್ ಎವರ್ ಈಸ್ ಲೋಯರ್, ಯಾವ್ದು ಕಡಿಮೆ ಇದೆ? 25,000 ಈಸ್ ಲೋಯರ್. ಸೊ 25,000 ಈಸ್ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ತಗೋತೀವಿ. ಇದು ಎರಡನೇ ಪಾಯಿಂಟ್. ಫಸ್ಟ್ ನೀವು ನೋಷನಲ್ ರೆಂಟ್ ಮಾಡ್ಕೋಬೇಕು. ಮುನ್ಸಿಪಲ್ ರೆಂಟ್ ಮತ್ತೆ ಫೇರ್ ರೆಂಟ್ ಅಲ್ಲಿ ಹೈಯರ್ ಇರೋದು ನೋಷನಲ್ ರೆಂಟ್ ಆಗುತ್ತೆ. ಸೊ ನೀವು ನೋಷನಲ್ ರೆಂಟ್ ಸಿಕ್ಕಾದ್ಮೇಲೆ ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಕಂಪೇರ್ ಮಾಡಿ ವಿಚ್ ಎವರ್ ಈಸ್ ಲೋಯರ್ ಈಸ್ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೀವು ಎಕ್ಸ್ಪೆಕ್ಟೆಡ್ ರೆಂಟ್ ಸಿಕ್ಕಾದ್ಮೇಲೆ ಎಕ್ಸ್ಪೆಕ್ಟೆಡ್ ರೆಂಟ್ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ. ಎಕ್ಸ್ಪೆಕ್ಟೆಡ್ ರೆಂಟ್ 22,000 ಫಸ್ಟ್ ಹೌಸ್ ಅಲ್ಲಿ, 25,000 ಸೆಕೆಂಡ್ ಹೌಸ್ ಅಲ್ಲಿ ಇದೆ. ಈ ಎಕ್ಸ್ಪೆಕ್ಟೆಡ್ ರೆಂಟ್ ಅಥವಾ ಆಕ್ಚುಯಲ್ ರೆಂಟ್ ಇದನ್ನ ಕಂಪೇರ್ ಮಾಡಬೇಕು. ಎಕ್ಸ್ಪೆಕ್ಟೆಡ್ ರೆಂಟ್ ಅಥವಾ ಆಕ್ಚುಯಲ್ ರೆಂಟ್ ಅಲ್ಲಿ ವಿಚ್ ಎವರ್ ಈಸ್ ಹೈಯರ್ ಅನ್ನ ತಗೋಬೇಕಾಗತ್ತೆ. ವಿಚ್ ಎವರ್ ಈಸ್ ಹೈಯರ್ ಈಸ್ ಟು ಬಿ ಕನ್ಸಿಡರ್ ಫಾರ್, ನಮ್ಮ ಹತ್ರ ಆಲ್ರೆಡಿ ಸಿಕ್ಕಿದೆ 22,000, 25,000 ಇದೆ. ಬಟ್ ಆಕ್ಚುಯಲ್ ರೆಂಟ್ ಅಂದ್ರೆ ಗೊತ್ತಿರಬೇಕು. ಆಕ್ಚುಯಲ್ ರೆಂಟ್ ಹೇಗೆ ಆಕ್ಚುಯಲ್ ರೆಂಟ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ ನೀವು. ಆಕ್ಚುಯಲ್ ರೆಂಟ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್. ಆಕ್ಚುಯಲ್ ರೆಂಟ್ ಅಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಅನ್ನ ಲೆಸ್ ಮಾಡಿಕೊಂಡು ನೀವು ತಗೊಂಡಾಗ ನಿಮ್ಗೆ ಆಕ್ಚುಯಲ್ ರೆಂಟ್ ಸಿಗುತ್ತೆ. ಈಗ ನನ್ನ ಹತ್ರ 2 ಹೌಸ್ ಇದೆ, ದಟ್ ಈಸ್ ಹೌಸ್ ಪ್ರಾಪರ್ಟಿ 1 ನೋಡಿದಾಗ ಆಕ್ಚುಯಲ್ ರೆಂಟ್ ಎಷ್ಟು ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಹೇಳಿದ್ದಾರೆ ನೋಡಿ. ಸೊ ಆಕ್ಚುಯಲ್ ಬಂದು ಆನ್ಯುಯಲ್ ರೆಂಟ್ ಬಂದು 36,000 ಕೊಡ್ತಾ ಇದ್ದಾರೆ. ದಟ್ ಈಸ್ ಆನ್ಯುಯಲ್ ರೆಂಟ್. ಸೊ ಆನ್ಯುಯಲ್ ರೆಂಟ್ ಏನಿದೆ ಇದು ಆಕ್ಚುಯಲ್ ಆಗಿ ಪೇಮೆಂಟ್ ಮಾಡ್ತಕ್ಕಂಥದ್ದು 36,000 ಹೌಸ್ 1 ಅಲ್ಲಿ ಇದೆ. ಸೊ ಹಾಗಾಗಿ ಆಕ್ಚುಯಲ್ ರೆಂಟ್ ಅವ್ರು ಕೊಡ್ತಾ ಇರೋದು ವರ್ಷಕ್ಕೆ ಎಷ್ಟಪ್ಪ ಅಂತ ಹೇಳಿದ್ರೆ ಹೌಸ್ 1 ಅಲ್ಲಿ 36,000 ಕೊಡ್ತಾ ಇದ್ದಾರೆ. ಇದರಲ್ಲಿ
ಮೈನಸ್ ಏನನ್ನ ಮೈನಸ್ ಮಾಡಬೇಕು ಅಂದ್ರೆ ಅನ್ರಿಯಲೈಸ್ಡ್ ರೆಂಟ್ ಏನಾದರೂ ಇದೆಯಾ ಹೌಸ್ ಒನ್ ಅಲ್ಲಿ ನೋಡ್ಕೊಳ್ಳಿ. ಜಸ್ಟ್ ಹೌಸ್ ಒನ್ ಅಲ್ಲಿ ಹಾಗೆ ನೋಡ್ತಾ ಇದ್ರೆ ನೋಡಿ, ಅನ್ರಿಯಲೈಸ್ಡ್ ರೆಂಟ್ ಕೊಟ್ಟಿದ್ದಾರೆ. ಸೊ ಅನ್ರಿಯಲೈಸ್ಡ್ ರೆಂಟ್ ಹೌಸ್ ಏನಲ್ಲಿದೆ, ಫಸ್ಟ್ ಒನ್ ಅಲ್ಲಿ ಇದೆ, ಹೌಸ್ ಒನ್ ಅಲ್ಲಿ ದಟ್ ಇಸ್ 2000 ಕೊಟ್ಟಿದ್ದಾರೆ. ಹಾಗಾಗಿ ನೀವು ಹೌಸ್ ಒನ್ ಅಲ್ಲಿ ಆಕ್ಚುಯಲ್ ರೆಂಟ್ ತಗೋಬೇಕಾದ್ರೆ ಮೈನಸ್ ಅನ್ರಿಯಲೈಸ್ಡ್ ರೆಂಟ್ 2000 ನೀವು ಲೆಸ್ ಮಾಡಿಕೊಂಡು ತಗೋಬೇಕಾಗುತ್ತೆ. ಆ ಲೆಸ್ ಮಾಡಿಕೊಂಡು ತಗೊಂಡಾಗ ನಮಗೆ ಬರ್ತಕ್ಕಂಥದ್ದು ಹೌಸ್ ಪ್ರಾಪರ್ಟಿ ಒನ್ ಅಲ್ಲಿ ಆಕ್ಚುಯಲ್ ರೆಂಟ್ ಬಂದು 34,000 ಆಕ್ಚುಯಲ್ ರೆಂಟ್ ಬರುತ್ತೆ. ಇದು ಒನ್ ಹೌಸ್ ಪ್ರಾಪರ್ಟಿ ಒನ್ ಅಲ್ಲಿ. ಅದೇ ತರ ನೀವು ಹೌಸ್ ಪ್ರಾಪರ್ಟಿ ಟೂಗೂ ಕೂಡ ಮಾಡ್ಕೋಬೇಕಾಗುತ್ತೆ. ಹೌಸ್ ಪ್ರಾಪರ್ಟಿ ಸೆಕೆಂಡ್ ಬಂದು ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, ಹೌಸ್ ಪ್ರಾಪರ್ಟಿ ಸೆಕೆಂಡ್ ಅಲ್ಲಿ ಆಕ್ಚುಯಲ್ ರೆಂಟ್ ಕೊಡ್ತಾ ಇರೋದು ಎಷ್ಟು ಅಂತ ಹೇಳಿದ್ರೆ 48,000 ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಆನ್ಯುವಲ್ ರೆಂಟು ದಟ್ ಈಸ್ ಆಕ್ಚುಯಲ್ ರೆಂಟ್ ಪೇಯಬಲ್ 48,000 ಇದೆ. ದಟ್ ಈಸ್ 48,000 ಇದೆ. ಬಟ್ ಕ್ವಶನ್ ಅಲ್ಲಿ ಯಾವುದೇ ತರದ ಅನ್ರಿಯಲೈಸ್ಡ್ ರೆಂಟ್ ಬಗ್ಗೆ ಏನು ಕೂಡ ಹೇಳಿಲ್ಲ. ಸೊ ಅನ್ರಿಯಲೈಸ್ಡ್ ರೆಂಟ್ ಏನು ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸೊ ಝೀರೋ ಇದೆ ಅಂತ ಅರ್ಥ. ಸೊ ಹಾಗಾಗಿ ನೀವು ಲೆಸ್ ಮಾಡಿಕೊಂಡ್ರೆ ನಿಮಗೆ ಆಕ್ಚುಯಲ್ ರೆಂಟ್ ಬಂದು 48,000 ಸಿಗತ್ತೆ. ಸೊ ಇದು ಆಕ್ಚುಯಲ್ ರೆಂಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ನೀವು ಹೀಗೆ ಮಾಡ್ಕೋಬೇಕಾಗುತ್ತೆ. ಸೊ ಆಕ್ಚುಯಲ್ ರೆಂಟ್ ತಗೋಬೇಕಾದ್ರೆ ಎಷ್ಟು ರೆಂಟ್ ಆಕ್ಚುಯಲ್ ರೆಂಟ್ ಇದೆ ಮೈನಸ್ ಅನ್ರಿಯಲೈಸ್ಡ್ ರೆಂಟ್ ಅನ್ನ ಲೆಸ್ ಮಾಡ್ಕೊಂಡೇ ತಗೋಬೇಕು. ಹೌಸ್ ಒನ್ ಅಲ್ಲಿ 36 ಆಕ್ಚುಯಲ್ ರೆಂಟ್ ಇದೆ, ಮೈನಸ್ 2000 ಅನ್ರಿಯಲೈಸ್ಡ್ ರೆಂಟ್ ಕೊಟ್ಟಿದ್ದಾರೆ, ಲೆಸ್ ಮಾಡಿದಾಗ ನನಗೆ 34,000 ಬರುತ್ತೆ. ಹೌಸ್ ಟೂ ನಲ್ಲಿ ಆಕ್ಚುಯಲ್ ರೆಂಟ್ ಮಾತ್ರ ಇದೆ, ಬಟ್ ಅನ್ರಿಯಲೈಸ್ಡ್ ರೆಂಟ್ ಬಗ್ಗೆ ಏನೂ ಕೊಟ್ಟಿಲ್ಲ, ಹಾಗಾಗಿ 48,000 ಆಕ್ಚುಯಲ್ ರೆಂಟ್ ಅಂತ ಕರಿತೀವಿ. ಈಗ ಎಕ್ಸ್ಪೆಕ್ಟೆಡ್ ರೆಂಟ್ ಸಿಕ್ತು ಮತ್ತೆ ಆಕ್ಚುಯಲ್ ರೆಂಟ್ ಸಿಕ್ತು, ಇವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್, ಯಾವುದು ಜಾಸ್ತಿ ಇದೆ ಅದನ್ನು ನಾವು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್ ಅಂತ ಕರಿತೀವಿ. ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್. ಈಗ ಇವೆರಡರಲ್ಲಿ 22,000 ಮತ್ತೆ 34ನ ಕಂಪೇರ್ ಮಾಡಿದ್ರೆ 34,000 ಈಸ್ ಹೈಯರ್ ಇದೆ, ಸೊ ಅದನ್ನೇ ತಗೋಬೇಕಾಗುತ್ತೆ. ಅಂಡ್ ಎರಡನೇ ಕಾಲಮ್ ಅಲ್ಲಿ 25,000 ಮತ್ತೆ 48 ಕಂಪೇರ್ ಮಾಡಿದ್ರೆ 48,000 ಹೈಯರ್ ಇದೆ, ಸೊ 48,000 ಅನ್ನ ತಗೋಬೇಕಾಗುತ್ತೆ. ದಿಸ್ ಇಸ್ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್ ಅಂತ ಕರಿತೀವಿ. ಈ ವೇಕೆನ್ಸಿ ಪೀರಿಯಡ್ ಲಾಸ್ ಅಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಲೆಸ್ ವೇಕೆನ್ಸಿ ಪೀರಿಯಡ್ ಲಾಸ್ ಅನ್ನ ಲೆಸ್ ಮಾಡಬೇಕು. ವೇಕೆನ್ಸಿ ಪೀರಿಯಡ್ ಲಾಸ್ ಅನ್ನ ಲೆಸ್ ಮಾಡಬೇಕು. ಸೊ ಈ ವೇಕೆನ್ಸಿ ಪೀರಿಯಡ್ ಲಾಸ್ ವೇಕೆನ್ಸಿ ಪೀರಿಯಡ್ ಲಾಸ್ ಅನ್ನ ಲೆಸ್ ಮಾಡಬೇಕು. ಲೆಸ್ ಮಾಡಬೇಕಾದ್ರೆ ಯಾವ ಹೌಸ್ಗೆ ನೀವು ಲೆಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ನೋಡಿ ವೇಕೆನ್ಸಿ ಪೀರಿಯಡ್ ಕೊಟ್ಟಿದ್ದಾರೆ. ಸೊ ವೇಕೆನ್ಸಿ ಪೀರಿಯಡ್ ಕೊಟ್ಟಿರ್ತಕ್ಕಂಥದ್ದು ಯಾವ ಹೌಸ್ಗೆ ಅಂತ ಹೇಳಿದ್ರೆ 1 ಮಂತ್ ಕೊಟ್ಟಿದ್ದಾರೆ, ದಟ್ ಈಸ್ ಹೌಸ್ ಟೂಗೆ ಕೊಟ್ಟಿರೋದು. ಹೌಸ್ ಟೂಗೆ 1 ಮಂತ್ ವೇಕೆಂಟ್ ಪೀರಿಯಡ್ ಇದೆ. ವೇಕೆಂಟ್ ಪೀರಿಯಡ್ ಇದೆ ಅಂದ್ರೆ ನಾವು ಅದನ್ನು ಲೆಸ್ ಮಾಡಬೇಕು. ಹಾಗಾದ್ರೆ 1 ಮಂತ್ಗೆ ಎಷ್ಟು ರೆಂಟ್ ಅಂತ ಹೇಳಿದಾರಾ, ರೆಂಟ್ ಪರ್ ಮಂತ್ ಕೊಟ್ಟಿದ್ದಾರಾ? ಇಲ್ಲ, ಕ್ವಶನ್ ಅಲ್ಲಿ ನಮಗೆ ಕೊಟ್ಟಿರೋದು ಆನ್ಯುಯಲ್ ರೆಂಟ್ ಕೊಟ್ಟಿದ್ದಾರೆ. ಆನ್ಯುಯಲ್ ಅಂದ್ರೆ ವರ್ಷಕ್ಕೆ ಎಷ್ಟಪ್ಪ ರೆಂಟ್ ಅಂತ ಹೇಳಿದ್ರೆ 48,000 ಅಂತ ಹೇಳ್ಬಿಟ್ಟು ವರ್ಷಕ್ಕೆ ಕೊಟ್ಟಿರೋದು. ಹಾಗಾಗಿ ನನಗೆ 1 ಮಂತಿಗೆ ಬೇಕು. ಸೊ ಇಲ್ಲಿ ನಾವು ಲೆಸ್ ಮಾಡಬೇಕಾದ್ರು ವೇಕೆನ್ಸಿ ಪೀರಿಯಡ್ ಲಾಸ್ ಅನ್ನ ಲೆಸ್ ಮಾಡಬೇಕು. ವೇಕೆನ್ಸಿ ಪೀರಿಯಡ್ ಲಾಸ್ ಅನ್ನ ಲೆಸ್ ಮಾಡ್ತೀವಿ ಅಂದ್ರೆ ವೇಕೆನ್ಸಿ ಇರ್ತಕ್ಕಂಥ 1 ಮಂತ್ ಇರೋದು ಇಂಟು 1 ತಿಂಗಳಿಗೆ ಎಷ್ಟು ಬರುತ್ತಪ್ಪ ರೆಂಟ್ ಅಂದರೆ 4,000 ಬರುತ್ತೆ. ಯಾಕೆಂದರೆ ಟೋಟಲ್ ರೆಂಟ್ ಇರೋದು 48,000 ಆನ್ಯುಯಲ್ ರೆಂಟ್ ಇರೋದು. ಆನ್ಯುಯಲ್ ರೆಂಟ್ ಬಂದು 48,000 ಇದೆ. ಡಿವೈಡೆಡ್ ಬೈ ಆನ್ಯುಯಲ್ ಅಂದರೆ 12 ಮಂತ್ಸ್ ಇಂದ ಡಿವೈಡ್ ಮಾಡಿದ್ರೆ ನಮಗೆ ಸೊ 4,000 ನಮಗೆ ಈಸಿಯಾಗಿ ಸಿಗುತ್ತೆ. ಸೊ ಹಾಗಾಗಿ 48,000 ಡಿವೈಡೆಡ್ ಬೈ 12 ಮಂತ್ಸ್ ಮಾಡಿದ್ರೆ ನಮಗೆ 1 ತಿಂಗಳಿಗೆ 4,000 ಆಗುತ್ತೆ. ಹಾಗಾಗಿ 1 ತಿಂಗಳು 4,000 ಇಂಟು 1 ಮಂತ್ ವೇಕೆಂಟ್ ಪೀರಿಯಡ್ ಇದೆ. ಸೊ ಇದು ಇರ್ತಕ್ಕಂಥದ್ದು ಓನ್ಲಿ ಫಾರ್ ಹೌಸ್ ಸೆಕೆಂಡ್ಗೆ ಇರ್ತಕ್ಕಂಥದ್ದು 4,000 ನಮಗೆ ವೇಕೆನ್ಸಿ ಪೀರಿಯಡ್ ಲಾಸ್ ಸಿಗುತ್ತೆ. 4,000 ವೇಕೆನ್ಸಿ ಪೀರಿಯಡ್ ಲಾಸ್ ಸಿಗುತ್ತೆ. ಆ ವೇಕೆನ್ಸಿ ಪೀರಿಯಡ್ ಲಾಸ್ ಅನ್ನು ನೀವೇನು ಮಾಡಬೇಕಪ್ಪ ಅಂದರೆ ಲೆಸ್ ಮಾಡ್ಕೋಬೇಕು. ಸೊ ಆ ಲೆಸ್ ಮಾಡಿದಾಗ ಬರ್ತಕ್ಕಂಥದ್ದೇ ನಾವು ಕರೆಯೋದು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರಿತೀವಿ. ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರಿತೀವಿ. ಅಂದರೆ 34,000 ವೇಕೆನ್ಸಿ ಪೀರಿಯಡ್ ಏನೂ ಇಲ್ಲ ಅಂತ ಹೇಳಿದ್ರೆ 34,000 ಹೌಸ್ ಒನ್ನಲ್ಲಿ ಇರುತ್ತೆ. ಬಟ್ ಇಲ್ಲಿ ಸೆಕೆಂಡ್ ಒನ್ನಲ್ಲಿ ಬಂದು 44,000 ಹೌಸ್ ಬಿ ನಲ್ಲಿ ಸೆಕೆಂಡಲ್ಲಿ ಸಿಗುತ್ತೆ. 48,000 ವೇಕೆನ್ಸಿ ಪೀರಿಯಡ್ ಲಾಸ್ 4,000 ಇದೆ, ಲೆಸ್ ಮಾಡ್ಕೊಳ್ಳಿ 44,000 ಬರುತ್ತೆ. ಇದು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ. ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ನಿಮಗೆ ಸಿಕ್ಕಾದ್ಮೇಲೆ ನೀವೇನಪ್ಪ ಲೆಸ್ ಮಾಡಬೇಕು ಅಂದರೆ ಲೆಸ್ ಮುನ್ಸಿಪಲ್
ಟ್ಯಾಕ್ಸ್ ಪೇಯ್ಡ್ ಬೈ ದಿ ಅಸೆಸಿ. ಅಸೆಸಿ ನೋಡಿ, ಯಾರು ಪೇಮೆಂಟ್ ಮಾಡಿರ್ಬೇಕು ಮುನ್ಸಿಪಲ್ ಟ್ಯಾಕ್ಸ್ ಅನ್ನ ಅಂದ್ರೆ ಅಸೆಸಿ ಪೇಮೆಂಟ್ ಮಾಡಿರ್ಬೇಕು. ಯಾವ್ದಾದ್ರು ಅಸೆಸಿ ಮುನ್ಸಿಪಲ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡೋದು ಕ್ವಶನ್ ಅಲ್ಲಿ ಕೊಟ್ಟಿದಾರ ಅಂತ ನೋಡಿದ್ರೆ, ಸೊ ನೋಡಿ ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್ ಕೊಟ್ಟಿದ್ದಾರೆ, ಬಟ್ ಪೇಯ್ಡ್ ಬೈ ಟೆನೆಂಟ್. ಟೆನೆಂಟ್ ಕೊಟ್ಟಿದ್ರೆ ನಾವೆಲ್ಲೂ ತಗೊಳ್ಳೋದಿಲ್ಲ, ಇಗ್ನೋರ್ ಮಾಡಿ. ಸೊ ಹಾಗಾಗಿ ಇಲ್ಲಿ ಅಸೆಸಿ ಯಾರು ಕೂಡ ಶರ್ಮಿಳಾ ಎಲ್ಲೂ ಪೇಮೆಂಟ್ ಮಾಡಿದ್ದೀನಿ ಅಂತ ಹೇಳಿಲ್ಲ. ಹಾಗಾಗಿ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ಅಸೆಸಿ ಯಾರು ಪೇಮೆಂಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅದು ನಿಲ್ಲಿರುತ್ತೆ. ಸೊ ಯಾರು ಪೇಮೆಂಟ್ ಮಾಡಿಲ್ಲ. ಟೆನೆಂಟ್ ಪೇಮೆಂಟ್ ಮಾಡಿದ್ರೆ ಎಲ್ಲೂ ತಗೊಳಕ್ ಹೋಗ್ಬೇಡಿ, ಇಗ್ನೋರ್, ಅದೆಲ್ಲೂ ಕೂಡ ಕನ್ಸಿಡರ್ ಮಾಡಲಿಕ್ಕೆ ಹೋಗ್ಬೇಡಿ. ಸೊ ಲೆಸ್ ಮಾಡಿದಾಗ ಬರ್ತಕ್ಕಂಥದ್ದು ನಿಮಗೆ ನೆಟ್ ಆನ್ಯುಯಲ್ ವ್ಯಾಲ್ಯೂ. ನೆಟ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರಿತೀವಿ. ದಟ್ ಈಸ್ ನೆಟ್ ಆನ್ಯುಯಲ್ ವ್ಯಾಲ್ಯೂ, NAV ಅಂತ ಕರಿತೀವಿ. ಸೊ ಲೆಸ್ ಮಾಡಿದ್ರೆ 34,000 ಹೌಸ್ 1, 44,000 ಹೌಸ್ 2 ನಲ್ಲಿ ಸಿಗುತ್ತೆ. ಸೊ ಇದು ನೆಟ್ ಆನ್ಯುಯಲ್ ವ್ಯಾಲ್ಯೂ. ಈ ನೆಟ್ ಆನ್ಯುಯಲ್ ವ್ಯಾಲ್ಯೂನಲ್ಲಿ ಲೆಸ್ ಏನನ್ನ ಲೆಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ನೀವು ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24 ಪ್ರಕಾರ ನೀವು ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡಬೇಕು. ಇದರಲ್ಲಿ ಏನ್ ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡಬೇಕು ಅಂದ್ರೆ, ಒಂದು ನಿಮಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ deductions at 30% on NAV. ಇದು ಕಾಮನ್ ಆಗಿ ಗೊತ್ತಿರಬೇಕು. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಟ್ 30% ಆನ್ ನೆಟ್ ಆನ್ಯುಯಲ್ ವ್ಯಾಲ್ಯೂ ಮೇಲೆ ನೀವು 30% ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡಬೇಕು. ಈಗ NAV ಇದು ಕಾಮನ್ ಆಗಿ ಗೊತ್ತಿರಬೇಕು. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಟ್ 30% ಆನ್ ನೆಟ್ ಆನ್ಯುಯಲ್ ವ್ಯಾಲ್ಯೂ ಮೇಲೆ ನೀವು 30% ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡಬೇಕು. ಈಗ ಹೌಸ್ 1 ಅಲ್ಲಿ ನನ್ನ ಹತ್ರ 34,000 ಇದೆ. ಈ 34,000 ಮೇಲೆ ನೀವು 30% ಅನ್ನ ಲೆಸ್ ಮಾಡಬೇಕಾಗುತ್ತೆ. ಸೊ 34,000 ಮೇಲೆ ನೀವು 30% ಮಾಡಿಕೊಂಡ್ರೆ 10,200 ಬರುತ್ತೆ. ಸೊ ಲೆಸ್ ಮಾಡಬೇಕು. ಸೊ 10,200 ನನಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಿಗುತ್ತೆ ಹೌಸ್ 1ಗೆ. ಅದೇ ತರ ಸೆಕೆಂಡ್ ಹೌಸ್ಗೆ ಒಂದು ನೆಟ್ ಆನ್ಯುಯಲ್ ವ್ಯಾಲ್ಯೂ 44,000 ಇದೆ. ಈ 44,000 ಮೇಲೆ 30% ಅನ್ನ ಮಾಡಬೇಕು. 30% ಅನ್ನ ಮಾಡಿದ್ರೆ, ಸೊ ನಿಮಗೆ 44,000 ಮೇಲೆ 30% ಮಾಡಿದ್ರೆ ನಿಮಗೆ ಸೆಕೆಂಡ್ ಹೌಸ್ದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಿಗುತ್ತೆ. 13,200 ನಮಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೆಕೆಂಡ್ ಹೌಸ್ದು ಸಿಗುತ್ತೆ. 13,200 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೆಕೆಂಡ್ ಹೌಸ್ಗೆ ಸಿಗುತ್ತೆ. ಸೊ ಇದು ನಾರ್ಮಲ್ ಆಗಿ ಲೆಸ್ ಮಾಡ್ಬೇಕಾದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ನಿಮಗೆ ಕಾಮನ್ ಆಗಿ 30% ನೆಟ್ ಆನ್ಯುಯಲ್ ಮೇಲೆ ಕೊಡಬೇಕು. ಇನ್ನೇನು ಲೆಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ನೋಡಿ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಆ ಇಂಟ್ರೆಸ್ಟ್ ರಿಲೇಟಿಂಗ್ ಟು ಹೌಸ್ಗಿದ್ರೆ ನೀವು ಲೆಸ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಂಟ್ರೆಸ್ಟ್ ಆನ್ ಲೋನ್ ಕೊಟ್ಟಿದ್ದಾರೆ ಫಾರ್ ಟು ರಿಪೇರ್ ಟು HP ಹೌಸ್ ಪ್ರಾಪರ್ಟಿನ ರಿಪೇರ್ ಮಾಡಲಿಕ್ಕೆ ಹೌಸ್ 1 ಅಲ್ಲಿ 5,000 ಇದೆ. ಫಾರ್ ಕನ್ಸ್ಟ್ರಕ್ಷನ್ ಪರ್ಪಸ್ಗೋಸ್ಕರ 3,000 ಹೌಸ್ 2ಗೆ ಕೊಟ್ಟಿದ್ದಾರೆ. ಸೊ ಬೋತ್ ಆರ್ ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್ಗೆ ಎಲಿಜಿಬಲ್ ಇರ್ತಕ್ಕಂಥದ್ದು. ಹಾಗಾಗಿ ಬಿಕಾಸ್ ದೀಸ್ ಲೋನ್ ಬಾರೋಡ್ ರಿಲೇಟಿಂಗ್ ಟು ಕನ್ಸ್ಟ್ರಕ್ಷನ್ ಆಫ್ ಹೌಸ್ಗೆ ಇರ್ತಕ್ಕಂಥದ್ದು, ಹಾಗಾಗಿ ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್ ಅಂತ ಕರಿತೀವಿ. ಸೊ ಲೆಸ್ ಇಂಟ್ರೆಸ್ಟ್ ಆನ್ ಲೋನ್ ಕೂಡ ಲೆಸ್ ಮಾಡಬೇಕಾಗುತ್ತೆ. ಸೊ 5,000 ಹೌಸ್ 1ಗೆ ಬರುತ್ತೆ ಆ್ಯಂಡ್ 3,000 ಫಾರ್ ಹೌಸ್ 2ಗೆ 3,000 ಸಿಗುತ್ತೆ. ಸೊ ಇದು ಲೆಸ್ ಮಾಡ್ತಕ್ಕಂಥದ್ದು ಇರ್ತಕ್ಕಂಥದ್ದು ಇಂಟ್ರೆಸ್ಟ್ ಆನ್ ಲೋನ್ ಅಂತ ಕರಿತೀವಿ. ಸೊ ಏನು ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಲೋನ್ ತಗೊಂಡು ಇಂಟ್ರೆಸ್ಟ್ ಕೊಟ್ಟರೆ ಅದು ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್ಗೆ ಎಲಿಜಿಬಲ್ ಇರ್ತಕ್ಕಂಥದ್ದು. ಸೊ ಇವೆರಡು ಕೂಡ ನೀವು ಲೆಸ್ ಮಾಡಬೇಕು. ಈಗ ನೀವು 34,000 ಅಲ್ಲಿ 10,200 ಪ್ಲಸ್ 5,000 ಎರಡು ಡಿಡಕ್ಟ್ ಮಾಡಿದ್ರೆ, ಸೊ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ನಿಮಗೆ 18,800 ಸಿಗುತ್ತೆ ಫಸ್ಟ್ ಕಾಲಮ್ ಅಲ್ಲಿ. ಸೆಕೆಂಡ್ ಕಾಲಮ್ ಅಲ್ಲಿ ಸೇಮ್ 44,000 ಮೈನಸ್ 13,200 ಮೈನಸ್ 3,000 ಲೆಸ್ ಮಾಡಿದ್ರೆ ನಿಮಗೆ 27,800 ಸಿಗುತ್ತೆ. ಸೊ ಇದು 27,800 ಸಿಗುತ್ತೆ. ಇದನ್ನ ಟೋಟಲ್ ಅಂತ ಟ್ರೀಟ್ ಮಾಡೋಣ. ಟೋಟಲ್ ಏನಕ್ಕೆ ಅಂತ ಹೇಳಿದ್ರೆ, ಈ ಟೋಟಲ್ನ ಏನಕ್ಕೆ ನಾವು ಟೋಟಲ್ ಅಂತ ಟ್ರೀಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಕ್ವಶನ್ ಅಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಅನ್ನ ರೆಕವರ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಅನ್ರಿಯಲೈಸ್ಡ್ ರೆಂಟ್ ಅನ್ನ ರೆಕವರ್ ಮಾಡಿದ್ದೀನಿ ಅಂತ ಹೇಳಿರೋದ್ರಿಂದ, ಸೊ ಈ ಅನ್ರಿಯಲೈಸ್ಡ್ ರೆಂಟ್ ಅನ್ನು ಕೂಡ ನಾವೇನ್ ಮಾಡಬೇಕಾಗುತ್ತೆ ಈ ಒಂದು ಪ್ರಾಬ್ಲಮ್ ಅಲ್ಲಿ ಅಂತ ಹೇಳಿದ್ರೆ, ಸೊ ಈ ರೆಕವರ್ಡ್ ಆಗಿದೆ ಅಂದ್ರೆ ವಾಪಸ್ ಬಂದಿದೆಯಂತೆ. ಸೊ ಆಡ್ ಮಾಡಬೇಕಾಗುತ್ತೆ. ಯಾವ ಹೌಸ್ದು ಅಂದ್ರೆ ಹೌಸ್ 1 ಲಾಸ್ಟ್ ಇಯರ್ದು ರೆಕವರ್ಡ್ ಆಗ್ಬಿಟ್ಟಿದೆಯಂತ ಅನ್ರಿಯಲೈಸ್ಡ್ ರೆಂಟ್. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ,
add unrealized rent recovered. ಅನ್ರಿಯಲೈಸ್ಡ್ ರೆಂಟ್ ರಿಕವರ್ ಮಾಡೋದು ಎಷ್ಟು? 4000 ರಿಕವರ್ ಮಾಡಿದ್ದಾರೆ. ಬಟ್ ನಾವು 4000 ತಗೋಬೇಕಂದ್ರೆ ನೋ, 4000 ಕೂಡ ನಾವು ತಗೋಬಾರ್ದು. ಈ ಅನ್ರಿಯಲೈಸ್ಡ್ ರೆಂಟು 4000 ಏನು ರಿಕವರ್ ಮಾಡ್ಕೊಂಡಿದ್ದಾರೆ, ಈ 4000 ನಲ್ಲಿ ನೀವೇನ್ ಮಾಡ್ಕೋಬೇಕು ಅಂದ್ರೆ ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಟ್ 30% ಅನ್ನ ನೀವು ಡಿಡಕ್ಟ್ ಮಾಡ್ಕೊಂಡೇ ತಗೋಬೇಕು. ಸೊ ಹಾಗಾಗಿ 4000 ಮೇಲೆ ನೀವು 30% ಅನ್ನ ಮಾಡಿದ್ರೆ ಸೊ ನಿಮ್ಗೆ ಎಷ್ಟು ಡಿಡಕ್ಷನ್ಸ್ ಆಗುತ್ತಪ್ಪ ಅಂತ ಹೇಳಿದ್ರೆ 1200 ಡಿಡಕ್ಷನ್ಸ್ ಆಗುತ್ತೆ. ಸೊ ಈ 1200ನ ನೀವು ಡಿಡಕ್ಟ್ ಮಾಡಿಕೊಂಡು ಬ್ಯಾಲೆನ್ಸ್ ಅಮೌಂಟನ್ನು ನೀವು ತಗೋಬೇಕಾಗುತ್ತೆ. ಯಾಕಂದರೆ ಲಾಸ್ಟ್ ಇಯರ್ದು ನಾನು ರೆಕವರ್ಡ್ ಆಗಿಬಿಡುತ್ತೆ ಹೌಸ್ ಒಂದು 4000 ತಗೊಳಕ್ಕಾಗೋದಿಲ್ಲ, ಯಾಕಂದರೆ ಅಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ನ ಲೆಸ್ ಮಾಡಿರೋದಿಲ್ಲ. ಹಾಗಾಗಿ ನಾವು 4000ಅಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ನು ಆ ಒಂದು ಅನ್ರಿಯಲೈಸ್ಡ್ ರೆಂಟ್ಗೆ ಡಿಡಕ್ಟ್ ಮಾಡಿ ಬ್ಯಾಲೆನ್ಸ್ ಅಮೌಂಟನ್ನು ಹೌಸ್ ಒನ್ಗೆ ತಗೋಬೇಕು. ಬಿಕಾಸ್ ಅದು ಹೌಸ್ ಒನ್ ರಿಲೇಟೆಡ್ ಇನ್ಕಮ್ ಆಗಿದೆ. ಹಾಗಾಗಿ 2800 ಬ್ಯಾಲೆನ್ಸ್ ಅನ್ನ ತಗೊಳ್ತೀನಿ. ಅನ್ರಿಯಲೈಸ್ಡ್ ರಿಕವರ್ಡ್, ಸಪೋಸ್ ಕ್ವಶನ್ ಅಲ್ಲಿ ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡ್ ಕೊಟ್ಟಿಲ್ಲ ಅಂದಿದ್ರೆ ನನಗೆ ಈಗ ಟೋಟಲ್ ಏನು ಮಾಡಿದೆ ಅದೇ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗ್ತಿತ್ತು. ಬಟ್ ಇಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಹೌಸ್ ಒನ್ ಅನ್ನ ರೆಕವರ್ಡ್ ಮಾಡಿದ್ದಾರೆ ಅಂತ ಹೇಳಿದಾಗ ಆ ಅನ್ರಿಯಲೈಸ್ಡ್ ರೆಂಟ್ ಅನ್ನ ನಾನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಆ್ಯಡ್ ಮಾಡ್ಬೇಕಾದ್ರೆ ಅವ್ರು 4000 ಫುಲ್ ತಗೊಳ್ಬಾರ್ದು, ಅದರಲ್ಲಿ ನಾವು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡ್ಕೊಂಡೇ ತಗೋಬೇಕು. ಸೊ ಲೆಸ್ ಮಾಡ್ಕೊಂಡು ತಗೊಂಡಾಗ ನನಗೆ ಹೌಸ್ ಒನ್ಗೆ 2300 ಸಿಗುತ್ತೆ. ಲೆಸ್ ಮಾಡ್ಕೊಂಡು ತಗೊಂಡಾಗ ನನಗೆ 2800 ಸಿಗುತ್ತೆ. ಈಗ ನೀವು ಆ್ಯಡ್ ಮಾಡಿ ಬರ್ತಕ್ಕಂಥದ್ದೇ ಸೊ ನಮಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆ್ಯಡ್ ಮಾಡಿದ್ರೆ 18 + 2 ಮಾಡಿದ್ರೆ 21,600 ನಿಮಗೆ ಹೌಸ್ ಪ್ರಾಪರ್ಟಿ ಒನ್ನಲ್ಲಿ ಸಿಗುತ್ತೆ. ಆ್ಯಂಡ್ 27,800 ಹೌಸ್ ಟೂನಲ್ಲಿ ಸಿಗುತ್ತೆ. ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ. ಹೌಸ್ ಒನ್, ಹೌಸ್ ಟು. ಹಾಗಾದ್ರೆ ಟ್ಯಾಕ್ಸಬಲ್ ತೋರಿಸ್ಬಿಡ್ಬೇಕು ಆಗುತ್ತೆ. ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ HP ಹೌಸ್ ಪ್ರಾಪರ್ಟಿಯಿಂದ ಎಷ್ಟು ಟ್ಯಾಕ್ಸಬಲ್ ಇದೆ ಅಂದರೆ ಹೌಸ್ ಪ್ರಾಪರ್ಟಿ ಒನ್ ಬಂದು ನನಗೆ 21,600 ಇದೆ. 21,600. ಹೌಸ್ ಪ್ರಾಪರ್ಟಿ ಸೆಕೆಂಡ್ ಬಂದ್ಬಿಟ್ಟು 27,800 ಕೊಟ್ಟಿದ್ದಾರೆ. ಸೊ ಟೋಟಲ್ ಮಾಡಿದ್ರೆ ನನಗೆ 49,000 ಟೋಟಲ್ ಮಾಡಿದ್ರೆ ನನಗೆ 49,400 ಈಸ್ ಟ್ಯಾಕ್ಸಬಲ್ ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಟ್ಯಾಕ್ಸಬಲ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟು ಟ್ಯಾಕ್ಸಬಲ್ ಇದೆ ಅಂತ ಹೇಳಿದ್ರೆ ಸೊ ಇಷ್ಟು ಟ್ಯಾಕ್ಸಬಲ್ ಇರ್ತಕ್ಕಂಥದ್ದು. ಸೊ ಹೌಸ್ ಒನ್ ಇಂದ ಎಷ್ಟು ಬಂದಿದೆ, ದೆನ್ ಹೌಸ್ ಟೂ ಇಂದ ಎಷ್ಟು ಬಂದಿದೆ ಟೋಟಲ್ ಮಾಡ್ಕೊಳ್ಳಿ. ಸೊ ನೀವು ಆ ಟೋಟಲ್ ಅಮೌಂಟನ್ನು ಟ್ಯಾಕ್ಸಬಲ್ ಅಲ್ಲಿ ಕೊಡಬೇಕಾಗುತ್ತೆ. ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಈ ಕ್ವಶನ್ಸು ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡ್ಬೋದು, ಈ ಥರ ಮಾಡಬೇಕಾಗತ್ತೆ. ಸೊ ಕ್ವಶನ್ ಅಲ್ಲಿ ಯಾವುದು ಕೂಡ ಬಿಟ್ಟಿಲ್ಲ, ಎಲ್ಲ ಕೂಡ ಕನ್ಸಿಡರ್ ಮಾಡಬೇಕು. ಅಂಡ್ ರಿಪೇರ್ಸ್ ಡೋಂಟ್ ಕನ್ಸಿಡರ್. ರಿಪೇರ್ಸ್ ನ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಎಲ್ಲ ಅದು ಕವರ್ ಆಗಿರುತ್ತೆ. ಹಾಗಾಗಿ ಇಗ್ನೋರ್ ರಿಪೇರ್ಸ್ ಅಥವಾ ಮೇಂಟೆನೆನ್ಸ್ ಕೊಟ್ಟಿದ್ರೆ ಇಗ್ನೋರ್ ಮಾಡಿ ತಗೊಳಕ್ಕೆ ಹೋಗಬೇಡಿ. ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಥ್ಯಾಂಕ್ ಯು ವೆರಿ ಮಚ್.